ನಮಸ್ಕಾರ ವೀಕ್ಷಕರಿಗೆ, ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನೆಲ್ಗೆ ತಮಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನೆಲ್. ಇಲ್ಲಿಯವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳು ವೀಕ್ಷಿಸಬಹುದು. ವರದಿ ಬಗ್ಗೆ ಅಭಿಪ್ರಾಯ ಇದ್ದರೆ ತಪ್ಪದೇ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. Campaign and advocacy against child marriage, gender disparity in North Karnataka Regional ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ಸಭೆಯನ್ನು ಆಯೋಜನೆ ಮಾಡಲಾಯಿತು. ಈ ಒಂದು ಸಭೆಯು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಎಳಬೆಂಚಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಸಭೆ ಆಯೋಜನೆ ಮಾಡಲಾಗಿತ್ತು. ಈ ಸಭೆಯ ಉದ್ದೇಶ ಮತ್ತು ಸಭೆಯ ವಿಚಾರಗಳನ್ನು ಈ ಒಂದು ವರದಿಯಲ್ಲಿ ನಾವು ತಮಗೆ ಅರ್ಪಿಸ್ತಾ ಹೋಗ್ತೀವಿ. ತಾವೆಲ್ಲ ಕೇಳಬೇಕಂತೇಳಿ ಕೇಳ್ಕೊತಾ ಇದ್ದೀವಿ. ಮಹಿಳಾ ಮತ್ತು ಮಕ್ಕಳ ರಕ್ಷಣೆ ಕಾವಲು ಸಮಿತಿ ಕಾರ್ಯಕ್ರಮ ಎಳಬೆಂಚಿ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯದರ್ಶಿ ಶ್ರೀ ಹುಲಗಪ್ಪ, ಕರವಸೂಲಿಗಾರ ಸನ್ಮುಖ ಸ್ವಾಮಿ, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ VRW ಭರಮಪ್ಪ ಕೆ, ರೀಡರ್ಸ್ ಸಂಸ್ಥೆಯ ತಿಪ್ಪೇಸ್ವಾಮಿ, ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಚನ್ನಬಸಪ್ಪ ಪಾಟೀಲ್, ರವಿ ಆನಂದ್, ಶಾಲೆಯ ಶಿಕ್ಷಕರಾದಂಥ ರುದ್ರಪ್ಪ, ರವಿನಾಯಕ್, ಗಾಯತ್ರಿ, ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಸಹಿತ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮತ್ತು NRM ಸಿಬ್ಬಂದಿಗಳು, DEO ಶಾರದೆ ಮಾತೆ, ಸತೀಶ್ ತಿಪ್ಪೇಸ್ವಾಮಿ, ಶಾಲೆ ಮಕ್ಕಳು ಭಾಗಿಗಳಾಗಿದ್ದರು. ಈ ಒಂದು ವರದಿಯನ್ನು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡವರು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಎಳಬೆಂಚಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕೆ ಭರಮಪ್ಪ ಅವರು ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ. ಈ ಒಂದು ವರದಿಯಲ್ಲಿ ಮಕ್ಕಳ ರಕ್ಷಣಾ ಕಾವಲು ಪಡೆಯ ಒಂದು ವಿಚಾರಗಳನ್ನು ನಾವು ನೀವೆಲ್ಲ ಕೇಳೋಣ ಅಂತೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಏನು ಚರ್ಚೆ ಆಗಿದೆ ಅನ್ನೋದು ನೋಡೋಣ. ನಮಸ್ಕಾರ. ಯಾವುದೇ ಈ ಥರದ ಎಮರ್ಜೆನ್ಸಿ ಇದ್ದರೆ ಅದು ತಡೆಗಟ್ಟೋದಕ್ಕೆ ಇದಾಗುತ್ತೆ. ಅವೆಲ್ಲ ಸಹಕಾರ ತಗೊಂಡು ನಾವು ಸಂಪೂರ್ಣ ಬಾಲ್ಯ ವಿವಾಹ ತಡೆಗಟ್ಟೋದಕ್ಕೆ ಈ ಒಂದು ಸಮಿತಿ ಕೆಲಸ ಮಾಡುತ್ತೆ. ಮತ್ತು ಪ್ರತಿ ವರ್ಷವೂ ಕೂಡ ನಮ್ಮಲ್ಲಿ ಹೈಸ್ಕೂಲ್ ಇದೆ. ಹೈಸ್ಕೂಲಲ್ಲಿ ಸ್ವಲ್ಪ ಅತಿ ಹೆಚ್ಚು ಸ್ಕೋರ್ ಮಾಡಿರೋಂಥ ಮಕ್ಕಳು ಸ್ವಲ್ಪ ಗುರುತಿಸಿ ಆ ಮಕ್ಕಳಿಗೆ ಏನಾದರೂ ನಮ್ಮ ಪಂಚಾಯತ್ ಕಡೆ ದೊಡ್ಡದಾಗಿ ಅಂತ ಅಲ್ಲ, ಚಿಕ್ಕದಾಗಿ ಆದರೂ ಕೂಡ ಅವ್ರಿಗೆ ಏನೋ ಒಂದು ಬಹುಮಾನದ ರೂಪದಲ್ಲಿನೋ ಅಥವಾ ಒಂದು ಸನ್ಮಾನದ ಮುಖಾಂತರ ಸ್ವಲ್ಪ ಗುರುತಿಸಿದ್ರೆ ಇನ್ನುಳಿದ ಮಕ್ಕಳಿಗೂ ಕೂಡ ಅದೆಲ್ಲೋ ಒಂದು ಪ್ರೇರಣೆ ಆಗುತ್ತೆ. ಅಂಥ ಇದನ್ನು ಕೂಡ ಸ್ವಲ್ಪ ಆ ಮಕ್ಕಳನ್ನು ಗುರುತಿಸಿ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅವ್ರಿಗೆ ಒಂದು ಪ್ರೋತ್ಸಾಹ ನೀಡೋದ್ರ ಮುಖಾಂತರ ಇನ್ನೂ ಶಿಕ್ಷಣದ ಮುಖ್ಯವಾಹಿನಿಯಲ್ಲಿ ಮುಂದುವರಿಯೋದಕ್ಕೆ ಮಕ್ಕಳಿಗೆ ಒಂದು ಸಹಕಾರವನ್ನು ನೀಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಕೆಲವು ಸ್ವಲ್ಪ ಮಕ್ಕಳಿಗಾಗಿಯೇ ಅನುದಾನ ಇರುತ್ತೆ. ಆ ಅನುದಾನದ ಅಡಿಯಲ್ಲಿ ಏನು ಶಾಲಾ ಮಕ್ಕಳಿಗೆ ಸಿಗುವಂಥ ಸೌಲಭ್ಯ ಸಲಕರಣೆಗಳನ್ನು ಕೂಡ ತಲುಪಿಸುವಂಥದ್ದು ಆಗಬೇಕಾಗುತ್ತೆ. ಕೆಲವು ಮೆಟೀರಿಯಲ್ಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಆ ಥರಕ್ಕೆ ಸಪೋರ್ಟ್ ಮಾಡೋದು. ಮತ್ತು ಯಾರಾದರೂ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಾದರೂ ಮಕ್ಕಳನ್ನು ಏನಾದರೂ ಬೇರೆ ಬೇರೆ ಉದ್ದೇಶಗಳಿಗೆ, ಕೆಲವು ಮೂಢನಂಬಿಕೆಗಳ ಬಗ್ಗೆ ಕೆಲವು ಕಡೆ ಈ ಮಕ್ಕಳನ್ನು ಬಲಿ ಕೊಡುವಂಥದ್ದಾಗುತ್ತೆ. ಆ ಥರದ್ದು ಯಾವುದಾದ್ರೂ ಇದ್ದರೆ ಅದ್ರ ಬಗ್ಗೆಯೂ ಕೂಡ ಗಮನ ಹರಿಸೋದು. ಮತ್ತು ಯಾವುದಾದ್ರೂ ಮಕ್ಕಳು ಇಲ್ಲಿಂದ ಪೇರೆಂಟ್ಸ್ ವಲಸೆ ಹೋಗೋಂಥದ್ದು ಕಡಿಮೆ ಅಂತ ಅನಿಸೋದು ದೀಪ ಆಗ್ತದೆ. ಯಾರಾದರೂ ವಲಸೆ ಹೋಗೋಂಥ ಈ ಒಂದು ಸಮಿತಿಯಲ್ಲಿ ಇರ್ತಾರೆ. ಈ ಥರ ಒಂದು 16-17 ಜನದ ಒಂದು ಕಮಿಟಿ ಈ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ. ಈ ಸಮಿತಿದು ಮುಖ್ಯ ಜವಾಬ್ದಾರಿ ಪಾತ್ರ ಏನಂತ ನೋಡೋದಾದ್ರೆ, ಈಗ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ 18 ವರ್ಷ ಮೇಲ್ಪಟ್ಟವರ ಅಂಕ ಸಂಖ್ಯೆ ಪೂರ್ಣ ಮಾಹಿತಿ ಇದೆ. 18 ವರ್ಷ ಮೇಲ್ಪಟ್ಟವರು ಗಂಡು ಮಕ್ಕಳು ಎಷ್ಟಿದ್ದಾರೆ, ಹೆಣ್ಮಕ್ಳು ಎಷ್ಟಿದ್ದಾರೆ, ಅಂಗವಿಕಲತೆ ಹೊಂದಿರುವಂಥವ್ರು, ಈ ಥರ ವಿಡೋಸ್, ಈ ಥರ ಬೇರೆ ಬೇರೆ ಎಲ್ಲ ಕೆಟಗರಿ ಮಾಹಿತಿ ಇದೆ. ಈ 18 ವರ್ಷದೊಳಗಿನ ಮಕ್ಕಳ ಮಾಹಿತಿ ಸಂಪೂರ್ಣ ಮಾಹಿತಿ ಇದೆ. ಅದಕ್ಕೆ ನಾವೇನು ಮತ್ತೆ ಈಗ 3 ತಿಂಗಳಾದಮೇಲೆ ಜುಲೈ, ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಕಾವಲು ಸಮಿತಿ ಸಭೆ ಕರೆದಿರ್ತದೆ. ಈಗ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ 0ರಿಂದ 6 ವರ್ಷದ್ದು ಅವರ ಕೇಂದ್ರ ವಹಿಸಿದೆ. ಅದನ್ನು ನೀವು ಕ್ರೋಢೀಕರಣ ಮಾಡಿ ಸಮಿತಿಗೆ ತರಬೇಕು. ಯಾಕಂತ ಹೇಳಿದ್ರೆ ಆ ಮಕ್ಕಳು ಒಂದೇ ರೀತಿಯಾದಂಥ ಮಕ್ಕಳು ಇರೋದು, ಏಕಪೋಷಕ ಮಕ್ಕಳು ಇರ್ಬೋದು, ಅನಾಥ ಮಕ್ಕಳು ಇರ್ಬೋದು, HIV ಪಾಸಿಟಿವ್ ಪೇರೆಂಟ್ಸ್ ಆ ಥರದ ಮಕ್ಕಳು ಇರ್ಬೋದು, ಅಥವಾ ವಿಕಲಾಂಗತೆ ಹೊಂದಿರುವಂಥ ಮಕ್ಕಳು ಇರ್ಬೋದು. ಈ ಥರ ಬೇರೆ ಬೇರೆ ಕೆಟಗರಿ ಮಕ್ಕಳಿದ್ದಾರೆ. ಅದಕ್ಕೆ ಯಾವ್ಯಾವ ಇಲಾಖೆಯಿಂದ ಏನು ಸೌಲಭ್ಯಗಳಿದಾವೆ ಅವನ್ನ ಸೌಲಭ್ಯಗಳನ್ನು ಆ ಮಕ್ಕಳಿಗೆ ಕಲ್ಪಿಸೋದಕ್ಕೆ ಒಂದು ವ್ಯವಸ್ಥೆಗಳಾಗುತ್ತೆ. ಆ ನಿಟ್ಟಿನಲ್ಲಿ ಮತ್ತೆ ಆ ಮಕ್ಕಳನ್ನು ಅನುಪಾಲನೆ ಮಾಡಲಿಕ್ಕೆ ಈ ಸಮಿತಿ ಮುಖಾಂತರ ಆಗುತ್ತೆ. ಆ ನಿಟ್ಟಿನಲ್ಲಿ ಮತ್ತೆ 6ರಿಂದ 14 ಬಂದರೆ ನಮ್ಮ ಪ್ರೈಮರಿಯಲ್ಲಿರುತ್ತೆ, 14ರಿಂದ 16 ಹೈಸ್ಕೂಲಲ್ಲಿರುತ್ತೆ. ಅದನ್ನು ಕ್ರೋಢೀಕೃತ ಮಾಡಿ
ಒಂದು ದಾಖಲಾತಿ ಈಗಾಗಲೇ ಶಾಲೆಗಳಲ್ಲಿ ದಾಖಲಾತಿಗಳು ಕೂಡ ಪ್ರಾರಂಭವಾಗಿರೋದ್ರಿಂದ ನೆಕ್ಸ್ಟು ನಾವು 3 ತಿಂಗಳು ಆಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಆ ಸೀಸನ್ ಯಾವಾಗ ಇರುತ್ತೆ ಅದನ್ನ ಹಿಂದೆ ಸ್ವಲ್ಪ ತಿಳಿಸಿದ್ರೆ ಹಿಂದೆಲ್ಲ ಆ ಥರ ನಡಿಬೇಕಾದ್ರೆ ಈ ಚೈಲ್ಡ್ ಹೆಲ್ಪ್ ಲೈನ್ ಸಹಾಯ ತಗೊಂಡು ಪೊಲೀಸ್ ಹೆಲ್ಪ್ ಲೈನ್ ತಗೊಂಡು ಈ ದರೋಜಿ ಈ ಭಾಗದಲ್ಲೆಲ್ಲ ಒಂದು ರೈಡ್ ಎಲ್ಲ ಕಂಡಕ್ಟ್ ಮಾಡಿದ್ವಿ. ಹಿಂದೆ ಯಾರ್ಯಾರು ಆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಟಾಟಾ ಏಸಿಗಳು ಅವನ್ನೆಲ್ಲ ಅರೆಸ್ಟ್ ಮಾಡಿ ಇದು ಮಾಡಿದ್ರು. ಅವಾಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಅದಕ್ಕೆ ಈ ವರ್ಷ ಆ ಥರದ ಸೀಸನಲ್ಲಿ ಸ್ವಲ್ಪ ಅವ್ರಿಗೆ ಒಂದು ದಿನ 2 ದಿನ ಒಂದು ರೈಡ್ ಮಾಡಿ ಅವ್ರಿಗೆ ಸ್ವಲ್ಪ ಇದು ಮಾಡಿದ್ರೆ ಮಾಲೀಕರಿಗೆ ಕರ್ಕೊಂಡು ಹೋಗೋಂಥ ವೆಹಿಕಲ್ನಲ್ಲಿ ಸ್ವಲ್ಪ ಇದು ಮಾಡಿದ್ರೆ ಆ ಸೀಸನಲ್ಲಿ ಸ್ವಲ್ಪ ಮಕ್ಕಳಿಗೆ ಚೈಲ್ಡ್ ಲೇಬರ್ ತಪ್ಪಿಸ್ಬೋದು ಆ ನಿಟ್ಟಿನಲ್ಲಿ. ಮತ್ತು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು ಸಂಪೂರ್ಣ ಬಾಲ್ಯ ವಿವಾಹ ಮುಕ್ತ ಪಂಚಾಯತಿಯಾಗಿ ಮಾಡಲಿಕ್ಕೆ ಒಂದು ಅರಿವು ಕೊಡೋದು ಬರೀ ಕಾನೂನಿಂದಲೇ ತಿಳುವಳಿಕೆ ಎಲ್ಲ ತಡೆಗಟ್ತೀವಿ ಅನ್ನೋದು ತಪ್ಪು. ಎಲ್ಲನೂ ತಗೊಂಡು ಜೈಲಿಗೆ ಹಾಕ್ಬಿಟ್ರೆ ಅದು ನಿಲ್ಲಂಥದ್ದಲ್ಲ. ಹೆಚ್ಚಿನ ಒಂದು ಜಾಗೃತಿ ಕೊಡ್ಬೇಕು. ಯಾರು ಮದುವೆ ಆಗ್ತಾರೆ 12 ವಯಸ್ಸಿರೋಂಥ ಗಂಡು ಮಕ್ಕಳಾಗ್ಬೋದು ಹೆಣ್ಮಕ್ಳಾಗ್ಬೋದು ಮತ್ತು ತಂದೆ ತಾಯಿ ಯಾವ ಕುಟುಂಬಗಳಲ್ಲಿ ಮಿನಿಮಮ್ ಒಂದು PUC ಡಿಗ್ರಿ ಅಥವಾ ಸ್ವಲ್ಪ ವಿದ್ಯಾವಂತರಿದ್ದರೆ ಯಾರು ಕೂಡ ತಮ್ಮ ಮಕ್ಕಳನ್ನ ಶಾಲೆ ಬಿಡಿಸಲ್ಲ. ಆ ಥರದ ಬಾಲ್ಯ ವಿವಾಹಗಳನ್ನು ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಳ್ಳೋದು. ಯಾವ ಕುಟುಂಬಗಳಲ್ಲಿ ಅನಕ್ಷರಸ್ಥರಿದ್ದಾರೆ ಸಾಕ್ಷರತೆ ಪ್ರಮಾಣ ಕಡಿಮೆ ಇದೆ ಅಂಥ ಕುಟುಂಬಗಳಲ್ಲಿ ಇನ್ನೂ ಕೂಡ ಈ ಬಾಲ್ಯ ವಿವಾಹ ಮಾಡುತ್ತದೆ ಬಾಲಕಾರ್ಮಿಕತೆ ಮಾಡುತ್ತದೆ ನಡೆಯುತ್ತೆ. ಮತ್ತು ಇನ್ನೂ ಒಂದು ನೋಡೋದಾದ್ರೆ ಯಾಕೆ ಬಾಲ್ಯ ವಿವಾಹಗಳು ಮಾಡ್ತಾರೆ ಅಂತ ಹೇಳಿದ್ರೆ ನಮಗೂ ಗೊತ್ತಿದೆ. ಈಗ ಬೇರೆ ಬೇರೆ ಕಾರಣಗಳಿರ್ಬೋದು. ಅವ್ರ ಮನೆಯಲ್ಲಿ ಯಾರೋ ವಯಸ್ಸಾಗಿರೋದಿರ್ತಾರೆ, ಅವ್ರ ಸಹಾಯದೊಳಗೆ ಅವ್ರ ಮದುವೆ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ದತ್ತು ಕೊಡುವ ಯೋಜನೆ ನಮ್ಮ ಇಲಾಖೆಯಲ್ಲಿದೆ. ಆ ಮಕ್ಕಳಿಗೆ ನಿಮಗೆ ಏನಾದರೂ ಅಂತ ಯಾರಾದರೂ ಗೊತ್ತಾಗ್ತಿದ್ರೆ ಅಥವಾ ಯಾರಾದರೂ ಬೇಡ ಅಂದರೆ ನಮ್ಮ ಮಕ್ಕಳ ಸಹಾಯ ಇರ್ಬೋದು ಅಥವಾ ಯಾರಾದರೂ ಮಕ್ಕಳನ್ನು ಈಲೀಗಲ್ ಆಗಿ ಮಾರಾಟ ಮಾಡೋದು ಅಥವಾ ತಗೊಳ್ಳೋದು ಕೊಡೋದು ಅಂತ ಅಪರಾಧ. ಈ ವರ್ಷ ನಾವು 3 ಕೇಸನ್ನು ದಾಖಲೆ ಮಾಡಿದ್ದೀವಿ. ಇಲಾಖೆ ಸಂಪರ್ಕ ಮಾಡಬೇಕು. ನಾವು ಅದೇನು ಪ್ರೊಸೀಜರ್ ಇದೆ ದತ್ತದು ಆರ್ಡರ್ ಅದೇನಿದೆ ಲೀಗಲ್ ಆಗಿ ಏನೇನು ನಾವೆಲ್ಲ ಹೇಳ್ತೀವಿ. ಅದೊಂದು ಯಾರಾದರೂ ನಮ್ಗೆ ಗೊತ್ತಿಲ್ಲ ಸರ್ ತಗೊಂಡ್ಬಿಟ್ಟು ಅಂದರೆ ಅದು ಸ್ವಲ್ಪ ಅಪರಾಧ ಆಗುತ್ತೆ. ಕೊಟ್ಟವರು ಜೈಲು ಹೋಗ್ತಾರೆ, ತಗೊಂಡು ಜೈಲು ಹೋಗ್ತಾರೆ. ಈ ರೀತಿ ಪ್ರಕೃತಿ ಇರುತ್ತೆ. ಅದಕ್ಕೆ ಪ್ರತಿ 3 ತಿಂಗಳು ಮಕ್ಕಳ ಕಾವಲು ಸಂಖ್ಯೆ ಮಾಡಬೇಕಂತಿರುತ್ತೆ. ಆಮೇಲೆ ಮಕ್ಕಳಿಗೆ ಏನಾದರೂ ನಿಮಗೆ ಹೆಣ್ಮಕ್ಳು ಇರ್ಬೋದು ಬಾಲ್ಯ ಮಾಡ್ತಿರುತ್ತೆ ಅಂತ ಕಂಡು ಬಂದರೆ ಎಲ್ಲರೂ ಯಾರಾದರೂ ನೀವು 109 ಕರೆ ಮಾಡೋದು. ನಾವು ಈ ಕರೆ ಮಾಡ್ಯಾರಂತ ನಾವು ಯಾರಿಗೂ ಹೇಳೋದಿಲ್ಲ. ಅದ್ರ ಜೊತೆ ನೀವು ನಿಮ್ಮ ಸ್ಕೂಲ್ಗಳಲ್ಲಿ ಇರ್ಬೋದು, ಮಕ್ಕಳು ಸ್ಕೂಲ್ ಡ್ರಾಪ್ಔಟ್ ಆಗ್ತಿರ್ತಾರೆ ಅಥವಾ ಮಕ್ಕಳಿಗೆ ಏನಾದರೂ ತೊಂದರೆ ಆಗ್ತದೆ ಮಾನಸಿಕವಾಗಿರ್ಬೋದು ಅಥವಾ ವ್ಯಂಗ್ಯಕ್ಕೂ ಇರ್ಬೋದು. ಈ ಥರ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ನಾವು ನಿರ್ಭಯವಾಗಿ 109ಗೆ ಕರೆ ಮಾಡ್ಬೋದು. ಅದ್ರ ಜೊತೆಗೂ ಸಹ ಅಲ್ಲಿ ಬಂದಿರತಕ್ಕಂಥ ನಮ್ಮಲ್ಲಿ ನಾವು ರಕ್ಷಣೆ ಮಾಡಿರ್ತಕ್ಕಂಥ ಮಕ್ಕಳನ್ನು ನಮ್ಮ ಬಾಲಮಂದಿರದಲ್ಲಿ ಇಟ್ಕೊಂಡು ಅವರಿಗೆ ಆಪ್ತ ಸಮಾಲೋಚನೆ ಮಾಡೋದು, ಅವರಿಗೆ ಮುಂದಿನ ಶೈಕ್ಷಣಿಕ ಮತ್ತು ಆರ್ಥಿಕ ಧನ ಸಹಾಯ ನೀಡುವುದು.